ಕಲ್ಲು ತುಂಬಾ ಜಾರುತ್ತೆ ಇಲ್ಲಿ. ಚೂರೇನಾದ್ರೂ ಕಾಲೇನೋ ಜಾರುತ್ತೆ ಅಂದ್ರೆ ಸೀದಾ ಕೆಳಗೆ ಮಾತ್ರ. ಅದಕ್ಕೆ ಯಾವುದಕ್ಕೂ ಸೇಫ್ಟಿ ಇರಲಿ ಅಂತ ಹೆಲ್ಮೆಟ್ ಕೂಡ ಹಾಕೊಂಡೇ ಬಂದಿದ್ದೀನಿ. ಏನು ಹಾವು ಅಂತ ಗೊತ್ತಿಲ್ಲ, ಗೊತ್ತಿದೆ ಇಲ್ಲಿ. ಇದು ಯಾವ ಪ್ಲೇಸ್ ಅಂತ ಕೇಳ್ತೀರಾ? ಸಪ್ತಸಾಗರದ ಆಚೆ ಎಲ್ಲೋ. ನಿಮ್ಗೇನಾದ್ರೂ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲ ಲವ್ ಬರ್ಡ್ಸ್ ತರ ಜನರಿಂದ ಗೌಪ್ಯತೆ ಬೇಕು, ಹಾಗಾದ್ರೆ ಈ ಜಾಗ ನಿಮ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಬೈಂದೂರು ಸೋಮೇಶ್ವರ ಬೀಚ್ ಹತ್ರ ಇದ್ದೀನಿ. ಒಂದು ಓಣಿ ಇದೆ ನೋಡಿ ಇಲ್ಲಿ. ಇದು ಬೀಚಿಗೆ ಹೋಗುತ್ತೆ, ನೋಡೋಣ, ಇದು ಎಕ್ಸ್ಪ್ಲೋರ್ ಮಾಡೋಣ. ಸೀಕ್ರೆಟ್ ಪ್ಲೇಸ್ ಇದು. ಓಕೆ, ಓಣಿ ರಸ್ತೆ ಇದೆ ಬೀಚಿಗೆ ಹೋಗ್ಲಿಕ್ಕೆ. ಓಕೆ, ಕಾಣ್ತಾ ಇದೆ ನಿಮಗೆ? ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಅದೇ ನೋಡಿ, ಅದು ಬೀಚ್. ಅಲ್ಲೇ ನೋಡಿ ಬೀಚ್ ಇದೆ. ಓಕೆ, ಇದು ಕಾಣಿಸಲ್ಲ, ಇದು ತೆಂಕ ಒಂಥರ ವೈಟ್ ಥರ ಕಾಣ್ತಾ ಇದೆ ನೋಡಿ, ಅದೇ ಬೀಚ್. ನೋಡೋಣ, ಅಲ್ಲಿ ಹೋಗೋಣ. ಇದೆ ಓಣಿ ರಸ್ತೆಯಲ್ಲಿ ಹೋಗೋಣ. ತುಂಬ ಹಳ್ಕಟ್ಟು, ದಾರಿನೇ ಇಲ್ಲ ಮಾತ್ರ ಇಲ್ಲಿ. ನೋಡೋಣ ಎಷ್ಟು ದೂರ ಹೋಗುತ್ತೆ ಅಂತ. ಹಳ್ಕಟ್ ರೋಡ್ ಮಾತ್ರ, ಮರ ಎಲ್ಲ ಬಿದ್ದಿದೆ. ಓಣಿ ರಸ್ತೆ. ಕ್ರೇಜಿ ಆಗಿದೆ ಮಾತ್ರ, ಅಡ್ವೆಂಚರ್ ಆಗಿದೆ ಇದು ರಸ್ತೆ, ಬೀಚಿಗೆ ಹೋಗುವ ರಸ್ತೆ. ಮಾತ್ರ ಸಖತ್ತಾಗಿದೆ ಮಾತ್ರ ಇದು. ನೋಡಿ ಓಣಿ. ಬೀಚ್ ಮಾತ್ರ ಇದು ನೋಡಿ, ಕ್ರೇಜಿ ಆಗಿರುವ ಬೀಚ್ ನೋಡಿ ಇಲ್ಲಿ. ನೋಡಿ ಅದೇ ಸೋಮೇಶ್ವರ ದೇವಸ್ಥಾನ, ಸೋಮೇಶ್ವರ ಬೀಚ್. ಇದು ನೋಡಿ, ಕ್ರೇಜಿ ಆಗಿದೆ. ಆ ಓಣಿ ರಸ್ತೆ ದಾಟ್ಕೊಂಡು ಬಂದ ನಂತರ ಇಂತಹ ಅದ್ಭುತವಾದ ಬೀಚ್ ನೋಡಕ್ ಸಿಗತ್ತೆ. ಫುಲ್ ಬಂಡೆಕಲ್ಲಿದೆ ಮಾತ್ರ ಇಲ್ಲಿ. ನೋಡೋಣ, ಬಂಡೆಕಲ್ ಮೇಲೆ ಹೋಗೋಣ, ಟ್ರೈ ಮಾಡೋಣ ಹೋಗೋಕ್ಕಾಗತ್ತೆ ಅಂತ. ತುಂಬ ಜಾರುತ್ತೆ ಕಲ್ಲು ಮಾತ್ರ, ಸಿಕ್ಕಾಪಟ್ಟೆ ಜಾರುತ್ತೆ ಇದು. ಕ್ರ್ಯಾಬೆಲ್ಲ ಇದೆ ನೋಡಿ, ನಿಮಗೆ ಕಾಣಿಸುತ್ತೆ ಅಲ್ಲಿ. ಇದನ್ನು ದಾಟಬೇಕು ಇವಾಗ. ಕ್ರೇಜಿ ಆಗಿದೆ ನೋಡಿ ಬಂಡೆಕಲ್. ಏಡಿ ಸಿಕ್ಕಾಪಟ್ಟೆ ಏಡಿ ಇದೆ ಮಾತ್ರ ಇಲ್ಲಿ. ಕಾಣಿಸಲ್ಲ, ಐ ಥಿಂಕ್ ಇದ್ರೆ ಮೊಬೈಲ್ ಕ್ಯಾಮರಾದಲ್ಲಿ ಕಾಣಿಸಲ್ಲ. ತುಂಬ ಏಡಿಗಳಿದ್ದಾವೆ ಇಲ್ಲಿ ನೋಡಿ. ವ್ಯೂ ನೋಡಿ, ಸೋಮೇಶ್ವರ ಬೀಚ್ನ ವ್ಯೂ. ವಾಪಸ್ ಹೋಗೋಣ ಇವಾಗ. ಈ ಬಂಡೆಕಲ್ಲು ದಾಟ್ಕೊಂಡು ಹೋಗಬೇಕು, ಹುಷಾರಾಗಿರ್ಬೇಕು ಮಾತ್ರ ಇಲ್ಲಿ. ಸ್ವಲ್ಪ ಜಾರ್ತು ಅಂದರೆ ಸೀದಾ ಕೆಳಗೆ. ನೋಡಿ ದಾರಿ ಹೇಗಿದೆ ನೋಡಿ, ಬರೀ ಓಣಿ ರಸ್ತೆ ಅಷ್ಟೇ ಇರೋದಿಲ್ಲಿ.
ಮರ ಎಲ್ಲ ಬಿದ್ದಿದೆ. ಒಂದು 100 ಮೀಟ್ರೆಲ್ಲ ಸಿಗುತ್ತೆ ನಿಮಗೆ. 100 ಮೀಟ್ರ್ ಮಾತ್ರ ಇರೋದು ಇದರಿಂದ ಈ ಥರ ಓಣಿ ರಸ್ತೆ. 100 ಮೀಟ್ರ್ ದಾಟಿ ಹೋದರೆ ಒಂದು ಅದ್ಭುತವಾದ ಬೀಚನ್ನು ನೋಡ್ಬೋದು ನೀವು. ಕ್ರೇಜಿ ಹಾವು ನೋಡಿ, ಒಂದು ಏನು ಹಾವು ಅಂತ ಗೊತ್ತಿಲ್ಲ, ಬಿಟ್ಟಿದೆ ಇಲ್ಲಿ. ಕಾಣುತ್ತೆ ನಿಮಗೆ, ಹೈನ್ಸರ್ ಹಾವು ಇರ್ಬೋದು. ಇದು ಮಾತ್ರ ಅಡ್ವೆಂಚರ್ ಆಗಿದೆ, ಟ್ರೆಕ್ಕಿಂಗ್ ಮಾತ್ರ ಅಡ್ವೆಂಚರ್ ಆಗಿದೆ. ಹೈನ್ಸರ್ ಹಾವು ಕೂಡ ಸಿಕ್ತು ಅಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಷ್ಟೇ, ಮುಗೀತು ಇವಾಗ. ಇದೇ ದಾರಿಯಲ್ಲಿ ಬಂದಿರೋದು. 100 ಮೀಟ್ರ್ ಇದೆ ಅಷ್ಟೇ. ಕಾಣಿಸ್ಸಿಗುತ್ತೆ ನೋಡಿ, ಅದೇ ಬೀಚ್. ಸಖತ್ತಾಗಿದೆ ಮಾತ್ರ.